ಈ ವಿಡಿಯೋ ಹೋದ ತಕ್ಷಣ ಕೆಳಗಡೆ ಕಮೆಂಟ್ಸ್ ಏನ್ ಬರುತ್ತೆ ಗೊತ್ತಾ? ಸೊ ಆಟೋದವರು ಸುಲಿಗೆ ಮಾಡ್ತಾರೆ, ಮೀನ್ ಸುಲಿಗೆ ದುಬಾರಿ ಕೇಳ್ತಾರೆ. ಈಗಲೂ ಬರ್ತಾ ಇದೆ ಆಟೋದವ್ರು ಲೂಟಿ ಹೊಡಿತಾವ್ರೆ ಅಂತ. ಯಾರೋ ಒಬ್ರು ಇಲ್ಲ ಅಂತ ನಾವ್ ಹೇಳಲ್ಲ, ನಾವು ಸಂಪನ್ನ ನಾವ್ ಹೇಳಲ್ಲ ಸರ್. ಈಗ ಆನ್ಲೈನ್ ಅಲ್ಲಿ ಕೇಳ್ತಾ ಇರಲ್ಲ ಯಾರೋ ಜಗದೀಶ, ಅವನೇನ್ ಲಾಯರ್ ನಾಲಾಯಕ್ ಅವನು. ಅವ್ನಿಗೆಲ್ಲ ಹೋಗುದು ಎಲ್ಲಾ ತರ ಆಗೋಯ್ತೆ, ಒದೇನು ತಿಂದನೆ ಎಲ್ಲಾನು ಆಗೋಯ್ತೆ. ಅವನಿಗೆ ನಾಚಿಕೆ ಮಾನ ಮರ್ಯಾದಿಲ್ಲ. ಒಬ್ಬ ಸಾರ್ವಜನಿಕವಾಗಿ ಅವನು ಒಂದು ಪ್ರಶ್ನೆ ಮಾಡ್ಬೇಕಾದ್ರೆ ಒಂದು ಲಾಯರ್ಗೆ ನಾಲಾಯಕು. ಯಾಕೆಂದ್ರೆ ಇವತ್ತು ಸಾರ್ವಜನಿಕರಿಗೆ ಸೇಫ್ಟಿ ಇಲ್ಲ. ಬೈಕ್ ಟ್ಯಾಕ್ಸಿ ಇಲ್ಲ, ಆಲ್ರೆಡಿ ಒಂದು ರೇಪ್ ಆಗಿದೆ, 4-5 ಜನ ಕಾಲು ಕೈ ಮುರ್ಕೊಂಡಿದ್ದಾರೆ, 3 ಜನ ಸತ್ತೋಗಿದ್ದಾರೆ. ಆತರ ಕೇಸ್ಗಳು ಇದರಲ್ಲಿ ಕ್ಯಾಬಲ್ ಆಗಿದೆ ಸರ್. ಬಾತ್ ಮೇಲೆ ಕಸ್ಟಮರ್ನ ಹತ್ತಿಸ್ಕೊಂಡು ಹೋಗ್ಬಿಟ್ರೆ, ಬೇಗ ಡ್ರಾಪ್ ಮಾಡ್ಬಿಟ್ರೆ ಏನೋ ನಮ್ಗೆ ಪ್ರಶಸ್ತಿ ಕೊಟ್ಬಿಡ್ತಾರೆ ಏನೋ ಲೆಕ್ಕಾಚಾರದಲ್ಲಿ. ಅದಕ್ಕೆ ಎಷ್ಟೋ ಅನಾಹುತಗಳಾಗಿದೆ. ಮತ್ತೆ ಚಡ್ಡಿ ಅಂಡರ್ವೇರ್ ಅಲ್ಲಿ ಬರ್ತಾರೆ ಬೈಕ್ ಟ್ಯಾಕ್ಸಿಯವರು. ಈಗ ನೋಡಿ ಮೊನ್ನೆ ಮಹಿಳೆ ಮೇಲೆ ಅಲ್ಲೇ ಆಯ್ತು. ಆ ಮಹಿಳೆ ಮೇಲೆ ಕಪಾಲ್ ಹೊಡೆದ್ರು. ಮಹಿಳೆಗೆ ಹೊಡೆಯೋ ಅಧಿಕಾರ ಯಾರು ಕೊಟ್ರಿ ಇವ್ರಿಗೆ? ಬ್ಯಾನ್ ಆಯ್ತಲ್ವಾ, ನಿಂತೋಗಿದೆ. ಸೊ ಅದು ನಿಮಗೆ ಬಿಸ್ನೆಸ್ ಮೇಲೆ ಇಂಪ್ರೂವ್ಮೆಂಟ್ ಆಗಿದೆ ಏನಾದ್ರು? ಆಗುತ್ತೆ ಸರ್, ಮೀಟರ್ ಹಾಕೊಂಡು ನೋಡಿಬೇಕು. ನಮಗೆ ಅಗ್ರಿಗೇಟ್ ಕಂಪ್ನಿಗಳು ಬೇಡ. ನೀವು ಮೀಟರ್ ಹಾಕೊಂಡು ನೋಡೋದಾ? ಬೆಸ್ಟ್. ನಮಗೆ ಅಗ್ರಿಗೇಟ್ ಕಂಪ್ನಿ ಏನ್ ಸರ್, ಈಗ ಇಲ್ಲಿಂದ 2 ಕಿಲೋಮೀಟರ್ ಹೋಗ್ತಾರೆ. ಮಿನಿಮಮ್ ಬಾಡಿಗೆ 100 ರೂಪಾಯಿ ತಗೋತಾರೆ ಸರ್ ಅವರು. ಅಗ್ರಿಗೇಟ್ ಆಟೋದ ಹೇಳ್ತಿರೋದು, 2 ವೀಲರ್ ನಮಗೆ ಗೊತ್ತಿಲ್ಲ. ಇದು ಒಳ್ಳೇದಾಯ್ತು. ನಮಗೆ ಸಿಕ್ಕದು 60 ರೂಪಾಯಿ, 40 ರೂಪಾಯಿ ಅವ್ರು ತಗೋತಾರೆ. ಯಾರಿಗೂ ಇಲ್ಲ ಸರ್. ಅದು ನಮಗೆ 10 ರೂಪಾಯಿ ಕೊಡ್ಲಿ, ಇಲ್ಲ ಕೊಡೋದ್ರೆ ಮಾಮೂಲಿ ಮೀಟರ್ ಕೊಡ್ಲಿ ಸರ್. ಅನುಕೂಲ, ಸೇಫ್ಟಿ ಇರುತ್ತೆ ನಿಮ್ಗೆ. ನಿಮ್ ಪ್ರಕಾರ ಮೀಟರ್ ಹಾಕೊಂಡು ಓಡಿಸೋದ್ರಿಂದ ನಿಮ್ಗೂ ಪ್ರಾಫಿಟ್, ಕಸ್ಟಮರ್ಗೂ ಒಳ್ಳೇದು ಸರ್. ಬರಲ್ಲ ಅಂತ ಹೇಳ್ತಾರೆ ನಮ್ಮವ್ರು, ಇದೆ ಇರ್ತದೆ. ಇವಾಗಲ್ಲ, ಯಾವಾಗಿಂದನೂ ಇದ್ದೇ ಇದೆ ಸರ್. ಆದ್ರೂ ಯಾರೋ ಒಬ್ಬ ಬರ್ತಾರೆ, ಒಟ್ಟಸ್ತಾರ ಒಬ್ರು ಬರ್ತಾರೆ. ಮಾಡೋದು ಒಳ್ಳೇದು. ಮೀಟರ್ ಯೂಸ್ ಮಾಡೋದೇ ಇಲ್ಲ ಸರ್, ಫಸ್ಟ್ ಮಾಡ್ತಿದ್ವಿ ಸರ್. ಯಾಕ ಇದು ಈ ತರ ಆಗಿಲ್ಲ, ಏನ್ ಸುಮ್ನೆ 80 ರೂಪಾಯಿ ತಗೊಂಡ್ರೆ ನಮಗೆ 300 ರೂಪಾಯಿ ಯಾರು ಹಾಕಲ್ಲ ಸರ್. ಬೈಕ್ನಲ್ಲಿ ತುಂಬಾ ಆಕ್ಸಿಡೆಂಟ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಎಲ್ಲ ಮೀಡಿಯಾ ಅವರು ಯಾರು ಆಗ್ತಾ ಇಲ್ಲ. ಈಗ ಸೇಫ್ಟಿ ಅಂತಲ್ಲ, ಈಗ ಹೆಣ್ಮಕ್ಳು ರಾತ್ರಿ 12 ಗಂಟೆಗೆ ಹೋಗ್ತಾರೆ, ಆಟೋದವ್ರಿಗೆ ಎಲ್ಲ ಇರುತ್ತೆ. ಅಟ್ಲೀಸ್ಟ್ ನಮ್ಗೆ ನಮ್ದು ಹಿಂದೆಗಡೆ ಮಳೆ ಬಂದ್ರೆ ಆಗ್ಲಿ, ಒಂದು ಬ್ಯಾಗ್ ಆಗ್ಲಿ ಇಟ್ಕೊಂಡು ಬೈಕಲ್ಲಿ ಅಂತ ಕುತ್ಕೊಳಕ್ ಆಗುತ್ತೆ ಸರ್. 2 ಬ್ಯಾಗ್ ತಂದ್ರೆ ಅವರು ಬರೀ ಕುತ್ಕೊಳಕ್ಕೆ ಕಷ್ಟ ಆಗುತ್ತೆ ಸರ್. ಆಟೋವರು ಜಾಸ್ತಿ ಕೇಳ್ತಾರೆ, ಜನ ಹೇಳ್ತಾರೆ, ಯಾರು ಜಾಸ್ತಿ ಕೇಳಲ್ಲ. ಬುಕ್ ಮಾಡ್ಕೊಂಡು ಹೋಗಿ, ಇಲ್ಲ ಮೀಟರ್ ಹಾಕಿ ಒಂದು 10-20 ರೂಪಾಯಿ ಯಾರು ಕೇಂದ್ರೂ ಕೊಡ್ತಾರೆ. ಈ ವಿಡಿಯೋ ಹೋದ ತಕ್ಷಣ ಕೆಳಗಡೆ ಕಮೆಂಟ್ಸ್ ಏನ್ ಬರುತ್ತೆ ಗೊತ್ತಾ? ಸೊ ಆಟೋದವರು ಸುಲಿಗೆ ಮಾಡ್ತಾರೆ, ಮೀನ್ಸ್ ಎಲ್ಲರೂ ಅಲ್ಲ, ದುಬಾರಿ ಕೇಳ್ತಾರೆ. ಈಗಲೂ ಬರ್ತಾ ಇದೆ ಆಟೋದವ್ರು ಲೂಟಿ ಹೊಡಿತಾವ್ರೆ ಅಂತ. ಅದು ಆಟೋದವ್ರು ಹೊಡಿತಾ ಇಲ್ಲ, ಅಗ್ರಿಗೇಟ್ ಕಂಪನಿ ಕ್ಯಾನ್ಸಲ್ ಮಾಡಿ ಸರ್. ಅಗ್ರಿಗೇಟ್ ಕಂಪನಿಗಳು ಇದೆಯಲ್ಲ ಸರ್, ಮಿನಿಮಮ್ ಬಾಡಿಗೆ 80 ರೂಪಾಯಿ ಕೊಡ್ತಾರೆ. ನಮಗ್ ಕೊಡಲ್ಲ, 10 ರೂಪಾಯಿನೂ ಕೊಡಲ್ಲ. ಅಟ್ಲೀಸ್ಟ್ ಕೇಳಲ್ಲ. ಕೇಳಿದಾರ 10 ರೂಪಾಯಿ ಖುಷಿಯಾಗಿ ಕೊಟ್ರೆ ಇನ್ನೊಂದ್ಸರಿ ಯಾರು ಅದೇ ಆಗ್ತಿರೋದು ಈಗ ಸರ್. ಎತ್ತಬೇಕು ಸರ್, ಅದೇ ಮಾಡ್ತಿರೋದು ಸರ್. ಅದನ್ನೇ ನಾನು ಹೇಳ್ತಾ ಇರೋದು. ಎಲ್ಲಾ ಕಡೆಲೂ ನಮ್ಮ ಆಟೋದವರು ಕೇಳಲ್ಲ. ಈಗ ಇಲ್ಲಿ ಕೇಳ್ತಾರೆ, ಮೀಟ್ ಹಾಕೊಂಡು ಹೋಗ್ತೀವಿ. ಯಾರೋ ಒಬ್ರು ಇಲ್ಲ ಅಂತ ನಾವ್ ಹೇಳಲ್ಲ, ನಾವು ಸಂಪನ್ನ ನಾವ್ ಹೇಳಲ್ಲ ಸರ್. ಆದ್ರೆ ನಿಯತ್ತಾಗಿರೋರು ಇದಾರೆ, ಅಂತವ್ರು ಮಾಡೋದು ಅವ್ರಿಗೆ ಶಿಕ್ಷೆ ಏನಿದೆ ಕಾನೂನು ಪ್ರಕಾರ ಕೊಡ್ಲಿ ಸರ್. ನಾವು ಅದಕ್ಕೇನು ನೋ ಅಬ್ಜೆಕ್ಷನ್. ನಮ್ಮ ಆಟೋದವರು ಅಂತೇನು ಒಳ್ಳೆಯವರು ಅಂತ ಹೇಳಲ್ಲ, ಕೆಲಸ ಹೇಳಲ್ಲ, ಎಲ್ಲರೂ ಇದಾರೆ. ನಿನ್ನೆ ಏನೋ ಆಟೋದು ಮತ್ತೆ ಕ್ಯಾಬ್ ದರ ಎಲ್ಲ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ನೀವೇನಾದ್ರು ಜಾಸ್ತಿ ಮಾಡ್ಬೇಕು ಅಂತ ಕೇಳಿದ್ದ, ಇಲ್ಲ ಅಗ್ರಿಗೇಟ್ ಕಂಪನಿಗಳಿಗೆ ಮಾಡಿದ್ದ? ಅವ್ರು ನಡೆಸ್ತಾರೆ ಸರ್, ನಮ್ಗೆಲ್ಲ ನಾವೇನು ಕೇಳಿಲ್ಲ. ಎಲ್ಲಾ ಕಡೆ ಈಗ ಆಟೋ ಜಾಸ್ತಿ ಕೇಳ್ತಿದ್ದಾರೆ ಅಂತ ಹೇಳ್ತಾರಲ್ಲ ಸರ್. ಅದೇ ಹೇಳಿದ್ನಲ್ಲ ನೀವು ಅವಾಗ ಹೇಳಿದ್ರಿ, ಅವರು ಹಣ್ಣು ತಿಂತಾರೆ. ಯಾರು ಅಗ್ರಿಗೇಟ್ ಕಂಪ್ನಿಯವರು ಅವ್ರು ಹಣ್ಣು ತಿನ್ಬಿಟ್ಟು ನಮ್ಗೆ ಚಿಪ್ಪೆ ಕೊಡ್ತಾರೆ. ಅದನ್ನ ನಮ್ಮ ಹೆಸರು ಹೇಳಿ ಬಿಡ್ ಮಾಡ್ತಾರೆ. ಇವ್ರು ಅವ್ರ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ನಮ್ಮ ಅಮಾಯಕರು ಮಾಡ್ತಾ ಇದಾರೆ ಆಟೋ ಚಾಲಕರನ್ನ. ನಾವ್ ಯಾರು ರೈಟ್ ಜಾಸ್ತಿ ಮಾಡಿ ಅಂತ ಯಾರು ಕೇಳಿಲ್ಲ. ಇವತ್ತು ನಾವು ಆನ್ಲೈನ್ ಅಲ್ಲಿ 90% ಬುಕಿಂಗ್ ಆಯ್ತಾ ಇರೋದು. ಇನ್ 10% ಮಾತ್ರ ರೋಡ್ ಅಲ್ಲಿ ಬಂದು ಆಟೋಗಳನ್ನ ಕೈ ಹಾಕ್ತಾರೆ. ಯಾರೋ ಅವಿವೇಕಿಗಳು ಒಬ್ಬೊಬ್ರು ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಅವ್ರು ಯಾರು ಮಾಡ್ತಾರೆ ಅಂದ್ರೆ ಪೊಲೀಸರು ಕುಮ್ಮಕ್ ಇರ್ತದೆ. ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಮೆಟ್ರೋ ಸ್ಟೇಷನ್ ಅಂತ ಭಾಗಗಳಲ್ಲಿ ಕೇಳ್ತಾರೆ. ಯಾಕೆ ಅಂದ್ರೆ ತಿಂಗಳಿಗೆ 300 ರೂಪಾಯಿ ಕೊಡ್ತಾರೆ ಅವರು. ಯಾರಿಗೆ? ಪೊಲೀಸರು ಕೊಡ್ತಾರೆ. ಆಟೋ ಚಾಲಕರು 300 ರೂಪಾಯಿ ಫಿಕ್ಸ್ ಆಗಿರ್ತದೆ. ಅವರು ಎಷ್ಟೋ ರೈಟ್ ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ಬೋದು. ಆತರ ಅಡ್ಜಸ್ಟ್ಮೆಂಟ್. ನಾವು ಇಲ್ಲಿಂದ ಯಾರು ರನ್ನಿಂಗ್ ಅಲ್ಲಿ ಇರ್ತಾರೆ ಅವ್ರು ಯಾರು ಆತರ ಕೇಳಲ್ಲ. ಈಗ ಆನ್ಲೈನ್ ಅಲ್ಲಿ ಕೇಳ್ತಾ ಇರಲ್ಲ ಯಾರೋ ಜಗದೀಶ, ಅವನೇನ್ ಲಾಯರ್ ನಾಲಾಯಕ್ ಅವನು. ಅವ್ನಿಗೆಲ್ಲ ಹೋಗುದು ಎಲ್ಲಾ ತರ ಆಗೋಯ್ತೆ, ಒದೇನು ತಿಂದನೆ ಎಲ್ಲಾನು ಆಗೋಯ್ತೆ. ಅವನಿಗೆ ನಾಚಿಕೆ ಮಾನ ಮರ್ಯಾದಿಲ್ಲ. ಒಬ್ಬ ಸಾರ್ವಜನಿಕವಾಗಿ ಅವನು ಒಂದು ಪ್ರಶ್ನೆ ಮಾಡ್ಬೇಕಾದ್ರೆ ಒಂದು ಲಾಯರ್ಗೆ ನಾಲಾಯಕು. ಯಾಕೆಂದ್ರೆ ನಾನು ಸಾರ್ವಜನಿಕರಿಗೆ ಒಂದು ಹಿತಾಸಕ್ತಿ ಅಂತ ಹೇಳ್ತಾನೆ.
ಅವನ ಹಿತಾಸಕ್ತಿ ಇದ್ದ ಒಂದು ಕರೆಕ್ಟ್ ಆಗಿ ಮಾತಾಡಕ್ ಬರಲ್ಲ ಅವನಿಗೆ. ಒಂದು ನಾವು ಕೇಳ್ತಾ ಇರೋದು ಯಾರು ರೋಡ್ ಮೇಲೆ ಹೋಗಿ ಯಾರು ದುಡ್ಡು ಕೇಳ್ತಾ ಇಲ್ಲ. ಇವತ್ತು ಆನ್ಲೈನ್ ಬುಕ್ಕಿಂಗ್ ಎಲ್ಲ ಪ್ರತಿಯೊಂದು ಆನ್ಲೈನ್. ನಾವೇನು ಅವ್ರ ಹತ್ರ ಜಾಸ್ತಿ ಕೊಡಿ, ಆನ್ಲೈನ್ ಅಲ್ಲಿ ಜಾಸ್ತಿ ಕೊಡಿ ಅಂತ ಕೇಳಿಲ್ಲ. ಆನ್ಲೈನ್ ಅಲ್ಲಿ 50 ರೂಪಾಯಿ 100 ರೂಪಾಯಿ ಇದ್ದಿದ್ದು 50 ರೂಪಾಯಿ ಬಂದ್ರು 50 ರೂಪಾಯಿನೇ ತಗೋಬೇಕು. 100 ರೂಪಾಯಿ ಅವ್ರು ಏನ್ ಫಿಕ್ಸ್ ಮಾಡಿರ್ತಾರೋ ಅದ್ 100 ರೂಪಾಯಿ ತಗೋಬೇಕು. ಅಷ್ಟ್ ಬಿಟ್ರೆ ನಾವೇನ್ ಎಕ್ಸ್ಟ್ರಾ ಕೇಳ್ತಾ ಇಲ್ಲ. ಈ ತರ ಬಿಲ್ಡ್ ಮಾಡ್ತಾ ಇದಾರೆ, ನಮ್ಮನ್ನ ಕೆಟ್ಟವ್ರನ್ನಾಗ್ ಮಾಡಿ ಅವ್ರು ದುಡ್ಡು ಮಾಡ್ಕೊತಾ ಇದಾರೆ. ಇದಕ್ಕೆಲ್ಲ ಪರಿಹಾರ ಏನ್ ಗೊತ್ತಾ? ರಾಮಲಿಂಗ ರೆಡ್ಡಿ ಅವರು ಹೇಳ್ತಾ ಇದ್ರು. ಆ ರಾಮಲಿಂಗ ರೆಡ್ಡಿ ಅವರು ತುಂಬಾ ಪಾಪ ಅವರು ತುಂಬಾ ಒಳ್ಳೆಯವರು, ನಮ್ಗೆ ಒಳ್ಳೆ ಸಾರಿಗೆ ಸಚಿವರು ಸಿಕ್ಕಿದ್ದಾರೆ. ಅವರು ನಮ್ದೇ ಒಂದು ಆ್ಯಪ್ ಬಿಡುಗಡೆ ಮಾಡ್ತೀವಿ ಅಂತಂದ್ರು. ಇದಕ್ಕೆಲ್ಲ ಒಂದೇ ಪರಿಹಾರ, ಅದೊಂದು ಆ್ಯಪ್ ಬಿಡುಗಡೆ ಮಾಡಿದ್ರೆ ಸಾರ್ವಜನಿಕರಿಗೂ ತೊಂದರೆ ಆಗಲ್ಲ, ಆಟೋ ಚಾಲಕರಿಗೂ ಅನ್ಯಾಯ ಆಗಲ್ಲ. ಎರಡು ಕರೆಕ್ಟ್ ಸಮಬಲ ಇರ್ತದೆ. ಇವಾಗ ನೋಡಿ 2 ಕಿಲೋಮೀಟರ್ ಪಿಕಪ್ ಹೋಗ್ತೀವಿ, 1.5 ಕಿಲೋಮೀಟರ್ ಪಿಕಪ್ ಹೋಗ್ತೀವಿ. ಯಾರು ಆನ್ಲೈನ್ ಅಲ್ಲಿ ನಮ್ಗೆ ಎಕ್ಸ್ಟ್ರಾ ಚಾರ್ಜ್ ಕೊಡಲ್ಲ, ಒನ್ಲಿ ಮೀಟರ್ ಚಾರ್ಜ್ ಕೊಡ್ತಾರೆ. ಇವತ್ತ ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ. ಯಾಕೆಂದ್ರೆ ಕ್ಯಾನ್ಸಲ್ ಚಾರ್ಜ್ ಆಯ್ತವೆ. ಕ್ಯಾನ್ಸಲ್ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಹೋಯ್ತಿವಿ, ಅದು ಕ್ಯಾನ್ಸಲ್ ಆಯ್ತದೆ, ನಮ್ಗ್ ಲಾಸು. ಈಗ 2 ಕಿಲೋಮೀಟರ್ ಪಿಕಪ್ ಹೋದ್ರು ಆ ಪಿಕಪ್ ಪಾಯಿಂಟ್ ನಮ್ಗೆ ಚಾರ್ಜಸ್ ಆಗಲ್ಲ. ಒನ್ಲಿ ಮೀಟರ್ಸ್ ಕಾಸು ನಮ್ದು ಏನೈತೆ ಮೀಟರ್ ಕಾಸು ಕೊಡ್ತಾರೆ ಅಷ್ಟೇ. ಅದ್ರಲ್ಲೂ 10 ರೂಪಾಯಿ 20 ರೂಪಾಯಿ ಒಂದ್ಸತ್ ಕಮ್ಮಿ ಕೊಡ್ತಾರೆ, ಒಂದ್ಸತ್ ಜಾಸ್ತಿ ಕೊಡ್ತಾರೆ. ನಾವೇನು ಜಾಸ್ತಿ ಕೇಳಿಲ್ಲ, ನಾವು ಮೀಟರ್ ಕಾಸು ಕೇಳ್ತೀವಿ ಅಷ್ಟೇ. ಆ ತರ ಈಗ ಪ್ರಾಬ್ಲಮ್ ಆಗ್ತಾ ಇರೋದು ಆನ್ಲೈನ್ ಸಮಸ್ಯೆಯಿಂದ. ಅದರಿಂದ ಇದಕ್ಕೆ ಒಂದೇ ಪರಿಹಾರ, ಒಂದು ಆ್ಯಪ್ ನ ಬಿಡುಗಡೆ ಮಾಡಿದ್ರೆ ಸರ್ಕಾರದಿಂದ ಇದಕ್ಕೆ ಸಾರ್ವಜನಿಕರಿಗೂ ತೊಂದರೆ ಆಗಲ್ಲ, ಮತ್ತೆ ಆಟೋ ಚಾಲಕರಿಗೂ ತೊಂದರೆ ಆಗಲ್ಲ, ಎಲ್ಲ ಸಮಬಲ ಇರ್ತದೆ. ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದಾರೆ ಅಷ್ಟೇ ಒಂದು. ಆಮೇಲೆ ಈ ಬೈಕ್ ಟ್ಯಾಕ್ಸಿ ಏನ್ ವಿಚಾರವಾಗಿ ಏನ್ ನಡೀತಾ ಇದೆ, 24ನೇ ತಾರೀಕು ಒಂದು ಆದೇಶ ಇದೆ. ಆ 24ನೇ ತಾರೀಕು ಒಂದು ಆದೇಶ ನಮ್ಮ ಪರವಾಗಿ ಆಗ್ಲಿ ಅಂತ ನಾವು ಬೇಡ್ಕೋತೀವಿ. ಯಾಕೆಂದ್ರೆ ಸಾರ್ವಜನಿಕರ ಒಂದು ಹಿತಾಸಕ್ತಿನೂ ನೋಡ್ಬೇಕು. ಸರ್ಕಾರ ಆಗಿರ್ಲಿ, ಮಾನ್ಯ ನ್ಯಾಯಾಲಯ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು. ಯಾಕೆಂದ್ರೆ ಇವತ್ತು ಸಾರ್ವಜನಿಕರಿಗೆ ಸೇಫ್ಟಿ ಇಲ್ಲ. ಬೈಕ್ ಟ್ಯಾಕ್ಸಿ ಇವತ್ತು ನಡ್ಕೊಂಡು ಹೋಗೋದೇ ಕಷ್ಟ. ಯಾಕೆಂದ್ರೆ ಅಷ್ಟೊಂದು ಟ್ರಾಫಿಕ್ ವೈಲೆನ್ಸ್ ಇದೆ ಬೆಂಗಳೂರಲ್ಲಿ. ಹಂಗಾಗಿ ದಯವಿಟ್ಟು ಮಾನ್ಯ ನ್ಯಾಯಾಲಯ ಇರ್ಬೇಕು, ಸರ್ಕಾರ ಆಗಿರ್ಬೋದು, ದಯವಿಟ್ಟು ಇದು ಪರಿಗಣಿಸ್ಬೇಕು. ಸಾರ್ವಜನಿಕರ ಹಿತ ದೃಷ್ಟಿಯಿಂದ ದಯವಿಟ್ಟು ಈ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಯಾಕೆಂದ್ರೆ ಸಾರ್ವಜನಿಕರಿಗೆ ಸೇಫ್ಟಿ ಇಲ್ಲ. ಆಲ್ರೆಡಿ ಒಂದು ರೇಪ್ ಆಗಿದೆ, 4-5 ಜನ ಕಾಲು ಕೈ ಮುರ್ಕೊಂಡಿದ್ದಾರೆ, 3 ಜನ ಸತ್ತೋಗಿದ್ದಾರೆ. ಇದಕ್ಕೆಲ್ಲ ಅವ್ರಿಗೆ ನ್ಯಾಯ ಕೊಡ್ಸಿಲ್ಲ. ಪರಿಹಾರ ಒಂದೇ, ಒಂದು ಆ್ಯಪ್ ಬಿಡುಗಡೆ ಮಾಡ್ಬೇಕು. ಆಟೋ ಚಾಲಕರನ್ನ, ಕ್ಯಾಬ್ ಚಾಲಕರನ್ನ, ಇತಿಹಾಸ ಪೀಳಿಗೆನ ಉಳಿಸ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ನಾನು. ವೈಟ್ ಬೋರ್ಡ್ಗೆ ಒಂದು ಟ್ಯಾಕ್ಸ್ ಎಲ್ಲ ಕಟ್ಟಲ್ಲ ಸರ್. ಒಂದು ಓನ್ ಯೂಸ್ ಗಾಡಿ ಓನ್ ಯೂಸ್ಗೆ ತಗೊಂಡಿರ್ತೀವಿ, ಅದನ್ನ ಇವರು ಕಮರ್ಷಿಯಲ್ ಯೂಸ್ ಮಾಡ್ಕೊಂಡು ಎಷ್ಟು ಸರಿ ನೀವೇ ಹೇಳಿ ಸರ್. ಈಗ ನಾವು ವರ್ಷಕ್ಕೆ ಇನ್ಸೂರೆನ್ಸ್ ಕಟ್ತೀವಿ, FC ಮಾಡಿಸ್ತೀವಿ. ವರ್ಷಕ್ಕೆ ಮಿನಿಮಮ್ ಅಂದ್ರೆ 10ರಿಂದ 11,000 ರೂಪಾಯಿ ನಾವು ಟ್ಯಾಕ್ಸ್ ಕಟ್ತೀವಿ ಸರ್. ನಾವು ಆಟೋಕ್ಕೆ ಬೇರೆದೆಲ್ಲ ನಾವು ಹೇಳಲ್ಲ. ಅದ್ರ ಬಗ್ಗೆ ಅದು ನಮ್ಗೆ ಹಂಗಾರೆ ಅದನ್ನೇ ಬಿಡಿ, ವೈಟ್ ಬೋರ್ಡ್ ಮಾಡ್ಕೊಡ್ಲಿ. ನಾವು ಆಯ್ತು ಅವ್ರ ಟೈಮಲ್ಲಿ ನಾವು ಹೊಡೆಯಕ್ಕೆ ಇದಿಲ್ಲ, ನಮಗೂ ವೈಟ್ ಬೋರ್ಡ್ ಮಾಡ್ಕೊಡಿ. ವರ್ಷಕ್ಕೊಂದ್ಸರಿ FC ಬೇಡ, 5 ವರ್ಷಕ್ಕೊಂದ್ಸರಿ ಅವ್ರ ಏನಿದೆ ಕಾನೂನು ಪ್ರಕಾರ ನಾವು ಟ್ಯಾಕ್ಸಿ ಬೇಡ. ಇವತ್ತ ಬೈಕ್ ಟ್ಯಾಕ್ಸಿಯರು ಫುಟ್ಪಾತ್ ಮೇಲೆ ಕಸ್ಟಮರ್ನ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ. ಬೇಗ ಡ್ರಾಪ್ ಮಾಡ್ಬಿಟ್ರೆ ಏನೋ ನಮ್ಗೆ ಪ್ರಶಸ್ತಿ ಕೊಟ್ಬಿಡ್ತಾರೆ ಏನೋ ಲೆಕ್ಕಾಚಾರದಲ್ಲಿ. ಅದಕ್ಕೆ ಎಷ್ಟೋ ಅನಾಹುತಗಳಾಗಿದೆ. ಮತ್ತೆ ಚಡ್ಡಿ ಅಂಡರ್ವೇರ್ ಅಲ್ಲಿ ಬರ್ತಾರೆ ಬೈಕ್ ಟ್ಯಾಕ್ಸಿಯರು. ಈಗ ನೋಡಿ ಮೊನ್ನೆ ಮಹಿಳೆ ಮೇಲೆ ಅಲ್ಲೇ ಆಯ್ತು. ಆ ಮಹಿಳೆ ಮೇಲೆ ನಿಂತಿದೆ, ಕಪ್ಪಾಲ್ ಹೊಡೆದ್ರು. ಮಹಿಳೆಗೆ ಹೊಡೆಯೋ ಅಧಿಕಾರ ಯಾರು ಕೊಟ್ರಿ ಇವ್ರಿಗೆ? ಅವರು ಗಣಸರು ಏನೋ ಒಂದು ಫೈಟ್ ಆಗ್ತದೆ, ಓಕೆ. ಹೆಂಗಸ್ರ ಮೇಲೆ ಕೈ ಮಾಡೋಂಥದ್ದು ಏನಿದೆ ಇವರಲ್ಲಿ ಅಧಿಕಾರ ಏನಿದೆ ಅಂತ ಹೊಡೆದ್ರಲ್ಲ ಹಂಗೆ. ಒಂದು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ, ಈ ಕಾನೂನು ವೈಲೆನ್ಸ್ ಮಾಡ್ತಾ ಇರೋದು ಅವರು. ಹುಚ್ಚನ ಮದುವೆಯಲ್ಲಿ ಉಂಡನೆ ಜಾಣ, ಹಂಗೆ ಆ ಪರಿಸ್ಥಿತಿ ಹೋಗ್ತೈತೆ. ಕಾನೂನ್ಗೆ ಗೌರವ ಇಲ್ಲ. ಎಲ್ಲ ಪ್ರತಿಯೊಬ್ರು ಅಂಡರ್ವೇರ್ ಹಾಕೋದು, ಒಂದು ಟೀ ಶರ್ಟ್ ಹಾಕೋದು, ಒಂದು ಏನೋ ಒಂಥರ. ಆಮೇಲೆ ಮಹಿಳೆಯರಿಗೆ ಏನ್ ಸೇಫ್ಟಿ ಇದೆ ಸರ್? ಅದು ಈಗ ಇದೇ RTO ಈಗ ಒಂದು 3 ವರ್ಷದಿಂದ ಸೆಂಟ್ರಲ್ಲಿ ನಾವು ಒಂದು ಮಿರರ್ ಇರ್ತದೆ ಬ್ಯಾಕ್ ಸೈಡ್ ನೋಡಕ್ಕೆ, ಅಂದ್ರೆ ಬ್ಯಾಕ್ ರಿವರ್ಸ್ ಹೋಗ್ಬೇಕಾದ್ರೆ ಏನೋ ಒಂದು ಇಟ್ಕೊಂಡಿರ್ತೀವಿ. ಅದಕ್ಕೆ ಒಂದು ಕೇಸ್ ಹಾಕಿದ್ರು ಅವಾಗ. ಹುಡುಗಿರು ನೋಡ್ತೀರಪ್ಪ ನೀವು, ಹಿಂದೆ ಗುರಾಯಿಸ್ತೀರಾ, ನೋಡ್ತೀರಾ ಅನ್ಬಿಟ್ಟು ಅದಕ್ಕೂ ಮಿರರ್. ಇವತ್ತು ಹಿಂದೆಗಡೆ ಕೂರ್ಸ್ಕೊಂಡು ಹಿಂಗ್ ತಪ್ಕೊಂಡು ಹೋಗೋ ಲೆಕ್ಕಾಚಾರದಲ್ಲಿ ಹೋಗ್ತಾ ಇತ್ತಲ್ಲ ಸರ್ಕಾರ. ಮಹಿಳೆಯರಿಗೆ ಏನ್ ರಕ್ಷಣೆ ಕೊಡ್ತಾವ್ರೆ ಇವರು? ಅಧಿಕಾರಿಗಳಾಗಿರ್ಲಿ, ಸರ್ಕಾರ ಆಗಿರ್ಲಿ, ಏನ್ ರಕ್ಷಣೆ ಕೊಡ್ತಾವ್ರೆ? ಒಂದ್ ರೇಪ್ ಆಯ್ತಲ್ಲ ಪಾಪ, ಮಹಿಳೆಗೆ ಏನ್ ನ್ಯಾಯ ಕೊಡ್ಸಿದ್ರು? 3 ಜನ ಸತ್ತೋದ್ರಲ್ಲ, ಏನ್ ನ್ಯಾಯ ಕೊಡ್ಸಿದ್ರು? ಆತರ ಕೇಸ್ಗಳು ಇದರಲ್ಲಿ ಕ್ಯಾಬಲ್ ಆಗಿದೆ ಸರ್. ಕ್ಯಾಬಲ್ ಆಗದೆ ಸರ್. ಇದು ಕ್ಯಾಬ್ ಅಲ್ಲಿ ನಾವು ಕಾನೂನು ಪ್ರಕಾರ ಕೆಲಸ ಮಾಡ್ತೇವೆ. ಕಾನೂನು ಪ್ರಕಾರ ಅವ್ರು ಆಕ್ಷನ್ ಮಾಡ್ಲಿ, ತಪ್ಪು ಮಾಡ್ದಂಗ್ ತಪ್ಪಿಸ್ತ ಮಾಡ್ಲಿ. ಮಹಿಳೆಯರ ರಕ್ಷಣೆ ಇಲ್ಲ ಅಂದಾಗ ಕ್ಯಾಬಲ್ ಹೋದವ್ರಿಗೂ ಕೆಲವರಿಗೆ ಆಗಿದೆ. ಅದು ಲೀಗಲ್ ಇಲ್ಲಿಗಲ್ ಬಿಸ್ನೆಸ್. ಈಗ ಅವನ ಹತ್ರ DL ಇಲ್ಲ. ಕೆಲವರು ಕಾಲೇಜ್ ಹುಡುಗರುಗಳು ಪಾರ್ಟ್ ಟೈಮ್ ಜಾಬ್, ಕೆಲವರು ಪಾರ್ಟ್ ಟೈಮ್ ಜಾಬ್ ಬರ್ತಾರೆ. ಅವ್ರಿಗೆ ID ಪ್ರೂಫ್ ಇರಲ್ಲ, ಒಂದ್ ಏನಿರಲ್ಲ. ಈ ಕಾಲೇಜ್ ಹುಡುಗರು ಹಾಳಾಗ್ತಾ ಇದಾರೆ.
ಯಾರೋ ಕಾಲೇಜ್ಗೆ ಹೋಗ್ತೀನಿ ಅಂತ ಬರ್ತಾರೆ ಹುಡುಗರುಗಳು, ಈ ಬೈಕ್ ತಗೊಂಡು ದುಡ್ಕೊಂಡು ಏನೋ ಒಂದು ಸೋಕಿ ಮಾಡ್ಕೊಂಡು ಎಣ್ಣೆ ಕುಡ್ಕೊಂಡು ಮತ್ತೊಂದು ಏನೋ ಮಾಡ್ಕೊಂಡು ಸೋಕಿ ಮಾಡ್ಕೊಂಡು ಹೋಗ್ತಾ ಇದಾರೆ. ಅವ್ರು ಹಾಳಾಗ್ತಾ ಇದಾರಲ್ಲ. ಪಾರ್ಟ್ ಟೈಮ್ ಜಾಬ್ ಮಾಡ್ತೀರಿ ಅಂತ ಹೇಳ್ತಾರಲ್ಲ, ಪಾರ್ಟ್ ಟೈಮ್ ನಮ್ ಫುಲ್ ಟೈಮ್ ಮಾಡೋರು ಜೀವನ ಮಾಡೋರು ಹೆಂಗ್ ಮಾಡ್ಬೇಕು? ಇದನ್ನೇ ನಂಬ್ಕೊಂಡು ಫ್ಯಾಮಿಲಿ, ಇದನ್ನೇ ನಂಬ್ಕೊಂಡು ಆಟೋ ಎಲ್ಲೋ ಬೋರ್ಡ್ ಇದೆಯಲ್ಲ ಅದನ್ನೇ ನಂಬ್ಕೊಂಡು ಜೀವನ ಮಾಡ್ತಾರೆ. ಕತೆ ಏನಾಗಬೇಕು? ಪಾರ್ಟ್ ಟೈಮ್ ಜಾಬ್ ಮಾಡಿದ್ರು ಪ್ರಕಾರ ಪಾರ್ಟ್ ಟೈಮ್ ಮಾಡೋದು ತಪ್ಪು. ಈಗ ಒಂದ್ ವೇಳೆ ಅವರು ಅಲ್ಲಲ್ಲ ಲೀಗಲ್ ಆಗಿ ಎಲ್ಲೋ ಬೋರ್ಡ್ ಮಾಡ್ಕೊಂಡು ಅಲೋ ಮಾಡಿದ್ರೆ ಸರ್ಕಾರ ಸಪೋಸ್ ಎಲ್ಲೋ ಬೋರ್ಡ್ ಮಾಡಿ ಅವ್ರಿಗೊಂದು ಯೂನಿಫಾರ್ಮ್ ಹಾಕಿ. ಸರ್ ಇದು ಇನ್ನೊಂದು 2 ವೀಲರ್ ಬೆಂಗಳೂರಲ್ಲಿ ಸೇಫ್ಟಿ ಇಲ್ಲ ಸರ್, ಸಾರ್ವಜನಿಕರಿಗೆ ಸೇಫ್ಟಿ ಇಲ್ಲ. ಒಂದು ಇದು ಎಲ್ಲೋ ಬೋರ್ಡ್ ಏನಿದೆ ಬೈಕ್ ಇದು ಸಾರಿ ಆಟೋ ಮತ್ತೆ ಏನು ಕಾರ್ ಆಗಿರ್ಬೋದು ಟ್ಯಾಕ್ಸಿ ಆಗಿರ್ಬೋದು ಅವರಲ್ಲಿ ಸೇಫ್ಟಿ ಇದೆ. ಈ 2 ವೀಲರ್ ಅಲ್ಲಿ ನಿಮ್ಗೆ ಗೊತ್ತು ಇವತ್ತಿನ ಟ್ರಾಫಿಕ್ ಅಲ್ಲಿ ಯಾವ ರೀತಿ ಆಕ್ಸಿಡೆಂಟ್, ಬರೀ ಬೈಕ್ಗಳೇ ಆಕ್ಸಿಡೆಂಟ್ ಆಯ್ತಾ ಇರೋದು, ಬೈಕ್ಗಳದೇ ಪ್ರಾಬ್ಲಮ್ ಆಗ್ತಾ ಇರೋದು. ಬಿದ್ದ ತಕ್ಷಣ ತಲೆಗೆ ಏಟಾಗೋದಾಗ್ಲಿ ಕಾಲ್ಗೆ ಏಟಾಗೋದಾಗ್ಲಿ ಮೊದ್ಲು ಆಗದೆ ಅದು. ಇವಾಗ 10 ರೂಪಾಯಿ 20 ರೂಪಾಯಿ ಉಳ್ಸಕ್ ಹೋಗಿ 10 ರೂಪಾಯಿ 20 ರೂಪಾಯಿ ಉಳ್ಸಕ್ ಹೋಗಿ ಅವ್ರ ಜೀವನ ಪರ್ಯಂತ ಆಲ್ರೆಡಿ 4-5 ಜನ ಅನುಭವಿಸ್ತಾ ಇದಾರೆ. ಆತರ ಆಗ್ಬಾರ್ದು. ದಯವಿಟ್ಟು ಇದರ ಪರಿಗಣಿಸ್ಬೇಕು ಸರ್ಕಾರ. ಈ ಸರ್ಕಾರ ಆಗಿರ್ಲಿ, ಅಧಿಕಾರಿಗಳಲ್ಲಿ, ಮಾನ್ಯ ನ್ಯಾಯಾಲಯ ಆಗಿರ್ಲಿ, ಇದು ಪರಿಗಣಿಸಿ ದಯವಿಟ್ಟು ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿ ಏನಿದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಇದನ್ನ ಬ್ಯಾನ್ ಮಾಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು.